ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಿರಿಶಾ ಚಾನಲ್. ಸೊ ಇವತ್ತಿನ ಬ್ಲಾಗಲ್ಲಿ ಏನು ಶೇರ್ ಮಾಡ್ತಿದ್ದೀನಪ್ಪ ಅಂತಂದರೆ NSP ಸ್ಕಾಲರ್ಶಿಪ್ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾಹಿತಿ ನೀಡ್ತಾ ಇದ್ದೀನಿ. ಸೊ ಯಾರ್ಯಾರು ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೆಲ್ಲರಿಗೂ ಸಿಹಿ ಸುದ್ದಿ, ನೇರವಾಗಿ ನಿಮ್ಮ ಖಾತೆಗೆ ಸ್ಕಾಲರ್ಶಿಪ್ ಹಣವನ್ನು ಪಡೆದುಕೊಳ್ಳುವಂಥ ಸುಂದರ ಸುವರ್ಣಾವಕಾಶ. ಮಿಸ್ ಮಾಡಬೇಡಿ. ಸೊ ಆದಷ್ಟು ಬೇಗ ಅಪ್ಲೈ ಮಾಡಿ. ಸೊ ನಿಮಗೆ ಅಪ್ಲೈ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂತಂದರೆ ಎಲ್ಲಾದರೂ ಸೈಬರ್ ಅಥವಾ ನೆಟ್ ಹತ್ರ ಹೋಗಿ ಕೂಡ ನೀವು ಅದನ್ನು ಕೇಳಿದ್ರೆ ಅವರು ಅಪ್ಲೈ ಮಾಡಿ ಕೊಡ್ತಾರೆ. ಓಕೆ, ಸೊ ಹಾಗಾದರೆ NSP ಸ್ಕಾಲರ್ಶಿಪ್ ಅಂದರೆ ಏನಪ್ಪ? NSP ವಿದ್ಯಾರ್ಥಿ ವೇತನ 2025 ಮತ್ತು 26ನೇ ಸಾಲಿನಲ್ಲಿ ಈಗ ಆಲ್ರೆಡಿ ಅಪ್ಲಿಕೇಶನ್ ಓಪನ್ ಆಗಿದೆ. ಸೊ ನೀವೆಲ್ಲಿ ನೆಟ್ಟಲ್ಲಿ ಹೋಗಿ ಅಥವಾ ಸೈಬರಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಸೊ ಫಸ್ಟ್ ಟೈಮ್ ಅಪ್ಲೈ ಮಾಡೋಕ್ಕೆ ಹೋದಾಗ ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ಬೋದು, ಆದರೆ ಅಪ್ಲೈ ಮಾಡ್ಬೋದು ಸ್ವಲ್ಪ ರೂಢಿ ಇದ್ದರೆ. ಬಟ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಒಂದ್ಸಲ ಹೋಗಿ ಸೈಬರಲ್ಲಿ ಅವ್ರ ಅಪ್ಲಿಕೇಶನ್ನ ಹಾಕೋದನ್ನ ಒಂದ್ಸಲ ನೋಡಿಕೊಂಡ್ರೆ ನೆಕ್ಸ್ಟ್ ಇಯರ್ ನೀವು ಹಾಕ್ಕೋಬೋದು ಅಥವಾ ಬೇರೆಯವ್ರಿಗೆ ಯಾರಿಗಾದ್ರೂ ಹಾಕಿಸ್ಬೋದು. ಹಾಗಾದರೆ ಯಾರ್ಯಾರು ಈ ಅಪ್ಲಿಕೇಶನನ್ನು ಹಾಕ್ಬೋದು, ಯಾವ ವಿದ್ಯಾರ್ಥಿಗಳು ಈ ಅಪ್ಲಿಕೇಶನನ್ನು ಹಾಕ್ಬೋದು? ಹಿಂದುಳಿದ ವರ್ಗಗಳಾಗಿರ್ಬೋದು, SC ಆಗಿರ್ಬೋದು, SC ST ಆಗಿರ್ಬೋದು, ಆಮೇಲೆ ಜನರಲ್ ಆಗಿರ್ಬೋದು. ಸೊ ಎಲ್ಲರೂ ಕೂಡ ಈ ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಬಹುದು. ಹಾಗಾದರೆ ಯಾವ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದಪ್ಪ ಅಂದರೆ 1ನೇ ತರಗತಿಯಿಂದ ಹಿಡಿದು PhD ವರೆಗೂ ಓದ್ತಾ ಇರೋಂಥ ಎಲ್ಲ ಮಕ್ಕಳು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು. ಸೊ ಅಂದರೆ ಈ ಸ್ಕಾಲರ್ಶಿಪ್ಪಿಗೆ ನಾವು ಆನ್ಲೈನ್ ಅಪ್ಲಿಕೇಶನನ್ನು ಹಾಕಬಹುದು. ಸೊ ಎಲ್ಲ ವರ್ಗದವರು ಮತ್ತು ಎಲ್ಲ ವಿದ್ಯಾರ್ಥಿಗಳು 1ನೇ ತರಗತಿಯಿಂದ ಹಿಡಿದು ಅಪ್ ಟು ಎಲ್ಲಿವರೆಗೂ, ಸೊ ಅವರು PhD ಮಾಡೋವರೆಗೂ ಕೂಡ ನಾವು ಈ ಅಪ್ಲಿಕೇಶನ್ ಅಂದರೆ ಈ ಸ್ಕಾಲರ್ಶಿಪ್ಪನ್ನು ಪಡ್ಕೋಬಹುದು. ಸೊ ಆಸಕ್ತಿ ಇದ್ದರೂ ಅಪ್ಲಿಕೇಶನನ್ನು ಹಾಕಿ. ಹಾಗಾದರೆ ಈ ಸ್ಕಾಲರ್ಶಿಪ್ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋಣ. ಸೊ ಇದು ಏನಪ್ಪ ಅಂದರೆ ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಅಂತ ಹೇಳಿ ಕರಿತೀವಿ ಅಪ್ಲಿಕೇಶನ್. ಇದು ಭಾರತ ಸರ್ಕಾರದಿಂದ ಮಕ್ಕಳಿಗೆ ಕೊಡುವಂತಹ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನ. ಸೊ ನಿರ್ವಹಿಸಿರೋದು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದಿಂದ ಈ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಫಲಾನುಭವಿಗಳು ಯಾರಪ್ಪ ಅಂದರೆ ಆರ್ಥಿಕವಾಗಿ ದುರ್ಬಲ ವಿಭಾಗದ ವಿದ್ಯಾರ್ಥಿಗಳನ್ನು ಆಗಲೇ ಹೇಳಿದ್ದೆ, SC ST ಆಗಿರ್ಬೋದು, OBC ಆಗಿರ್ಬೋದು, ಜನರಲ್ ಆಗಿರ್ಬೋದು. ಸೊ ಎಲ್ಲರೂ ಕೂಡ ತಮ್ಮ ಆರ್ಥಿಕ ವ್ಯವಸ್ಥೆ ಕಡಿಮೆ ಇದ್ದರು ಎಲ್ಲರೂ ಕೂಡ ಇದನ್ನು ಅಪ್ಲೈ ಮಾಡ್ಕೋಬಹುದು, ಅಪ್ಲಿಕೇಶನ್ ಹಾಕ್ಬೋದು. ಸೊ ಯಾಕಪ್ಪ ಕೊಡ್ತಿದ್ದಾರೆ ಅಂದರೆ ಅದೇ ಶಿಕ್ಷಣ ಆರ್ಥಿಕವಾಗಿ ಸಹಾಯ ಒದಗಿಸಲು, ಕೆಲವರಿಗೆ ಹೈಯರ್ ಎಜುಕೇಷನ್ ಮಾಡೋಕ್ಕೆ ಆರ್ಥಿಕವಾಗಿ ತೊಂದರೆ ಉಂಟಾಗಂಥ ಮಕ್ಕಳು ಈ ಸೌಲಭ್ಯನ ಬಳಸ್ಕೊಂಡು ಅವರ ಹೈಯರ್ ಎಜುಕೇಷನ್ ಅಥವಾ ಎಜುಕೇಷನನ್ನು ಕಂಪ್ಲೀಟ್ ಮಾಡಲಿ ಅಂತೇಳಿ ಇದ್ರ ಉದ್ದೇಶ. ಅಪ್ಲಿಕೇಶನ್ ಆನ್ಲೈನಲ್ಲೇ ಹಾಕಬೇಕು. ಸೊ ಯಾವ ವೆಬ್ ಅಡ್ರೆಸ್ಸಲ್ಲಿ ಅಂದರೆ ಸೊ scholarship.government.in ವೆಬ್ ಅಡ್ರೆಸ್ಸಲ್ಲಿ ನೀವು ಈ ಅಪ್ಲಿಕೇಶನ್ ಹಾಕ್ಬೋದು. ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ಬೋದು. ಸೊ ಅಕ್ಟೋಬರ್ 1ನೇ ತಾರೀಕಿಂದನೇ ಕೂಡ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಹಾಗಾದರೆ ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ ನವೆಂಬರ್ 31. ಇನ್ನು ಟೈಮ್ ಇದೆ. ಸೊ ಯಾರ್ಯಾರು ಇದು ಅಪ್ಲಿಕೇಶನ್ ಹಾಕಿಲ್ಲ ಫಸ್ಟ್ ಹೋಗಿ ಅಪ್ಲೈ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ ಅಥವಾ ಈ ವಿಡಿಯೋನ ಶೇರ್ ಮಾಡಿ, ಅಥವಾ ನಿಮ್ಮ ಫ್ಯಾಮಿಲಿ ಒಳಗೆ ಯಾರಿಗಾರು ಇದ್ರೆ ಶೇರ್ ಮಾಡಿ. ಸೊ ಆದಷ್ಟು ಶೇರ್ ಮಾಡಿದ್ರೆ ಒಂದು 10 ಜನಕ್ಕೆ ಶೇರ್ ಮಾಡಿದ್ರೆ ಅದ್ರ ಇಬ್ಬರಾದ್ರೂ ಅಪ್ಲೈ ಮಾಡಿದರೆ ಅದ್ರಲ್ಲಿ ಒಬ್ರಿಗಾದ್ರೂ ಅಮೌಂಟ್ ಬಂದರೆ ಕೂಡ ಏನಾಗುತ್ತೆ, ಸೊ ಮಾಡಿದ ವಿಡಿಯೋ ಸಾರ್ಥಕ ಆಗುತ್ತೆ ಅಂತ ಹೇಳಿ. ಹಾಗಾದರೆ ಈ ಅಪ್ಲಿಕೇಶನ್ನ ಹಾಕೋಕ್ಕೆ ವಿದ್ಯಾರ್ಥಿಗಳು ಏನೇನೋ ಅರ್ಹತೆನ ಹೊಂದಿರಬೇಕು. ಅರ್ಜಿದಾರರು ಭಾರತೀಯರಾಗಿರಬೇಕು, ನೀವು ಇದೇ ದೇಶದವರಾಗಿರಬೇಕು, ಮತ್ತು ಶಾಲೆ ಕಾಲೇಜು ಯಾವ ಕಾಲೇಜಲ್ಲಿ ಯಾವ ಅಥವಾ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದೀರೋ ಅದು ಮಾನ್ಯತೆಯನ್ನು ಹೊಂದಿರಬೇಕು. ಕುಟುಂಬದ ವಾರ್ಷಿಕ ಆದಾಯ ಪ್ರತಿ ವಿದ್ಯಾರ್ಥಿ ವೇತನ ನಿಗದಿಪಡಿಸುತ್ತೆ ಮಿತಿಯೊಳಗೆ ಇರಬೇಕಂದ್ರೆ ಸಾಮಾನ್ಯವಾಗಿ 1 ಲಕ್ಷದಿಂದ 2.5 ವರ್ಷದವರೆಗೆ ಅಂದರೆ ಇನ್ಕಮ್ಮು, ಆ ಫ್ಯಾಮಿಲಿಯ ಇನ್ಕಮ್ ಎಷ್ಟಿರಬೇಕಪ್ಪ ಅಂದ್ರೆ ವರಮಾನ, ಆ ವರ್ಷದ ವಾರ್ಷಿಕ ವರಮಾನ 1 ಲಕ್ಷದಿಂದ 1,25,000ವರೆಗೂ ಮಾತ್ರ ಇದ್ದರೆ ಇದನ್ನು ಅಪ್ಲೈ ಮಾಡೋಕ್ಕೆ ಬರುತ್ತೆ. ಹಾಗೆ ವಿದ್ಯಾರ್ಥಿಗಳು ತಮ್ಮ ವರ್ಗಕ್ಕೆ ಅಗತ್ಯವಿರುವಂಥ ಕನಿಷ್ಠ ಶೈಕ್ಷಣಿಕ ಕಾರ್ಯಕ್ಷಮತೆಯನ್ನು ಪೂರೈಸಿರಬೇಕು. ಅಂದರೆ ಸೊ ಫೇಲ್ ಆಗಿರಬಾರ್ದು, ಪಾಸ್ ಆಗಿರಬೇಕು, ಯಾವುದೋ ಪೇಪರ್ಸನ್ನು ಬ್ಯಾಕ್ ಇಟ್ಕೊಂಡಿರಬಾರ್ದು. ಕೆಲವು ವಿದ್ಯಾರ್ಥಿಗಳ ವೇತನಗಳು SC ST OBC ಅಲ್ಪಸಂಖ್ಯಾತ ಅಂಗವಿಕಲರ ವಿದ್ಯಾರ್ಥಿಗಳ ಮೀಸಲಾಗಿರುತ್ತೆ. ಅಂದರೆ ಇದು ಯಾರು ಸ್ಕಾಲರ್ಶಿಪ್ ಕೊಡ್ತಾರೆ ಅಂತ ನಾನು ಮುಂಚೆನೇ ಹೇಳಿದ್ದೆಲ್ಲ ನಿಮಗೆ. SC ST OBC ಅಲ್ಪಸಂಖ್ಯಾತರು ಅಥವಾ ಅಂಗವಿಕಲರು ಎಲ್ಲರೂ ಕೂಡ ಈ ಸ್ಕಾಲರ್ಶಿಪ್ಪನ್ನು ಪಡ್ಕೋಬೋದು. ಹಾಗಾಗಿ ಎಲ್ಲ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಅಥವಾ ನಿಮ್ಮ ರಿಲೇಟಿವ್ಸಲ್ಲಿ ಯಾರಾದರೂ ಓದ್ತಾ ಇದ್ದರೆ ಸೊ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗಾದರೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಏನೇನು ದಾಖಲೆಗಳು ಬೇಕು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಆಧಾರ್ ಕಾರ್ಡ್ ಅಂತೂ ಬೇಕು ಕಂಪಲ್ಸರಿ, ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ನಿವಾಸ ಪ್ರಮಾಣ ಪತ್ರ ಮತ್ತು ಹಿಂದಿನ ವರ್ಷದ ಅಂಕಪಟ್ಟಿ, ಸಂಸ್ಥೆಯಿಂದ ಬೋನ್ಫ್ರೈಡ್ ಪ್ರಮಾಣ ಪತ್ರ, ಬ್ಯಾಂಕ್ ಖಾತೆ ಪಾಸ್ಬುಕ್ ಮತ್ತು ಪಾಸ್ಪೋರ್ಟ್ ಗಾತ್ರದ ಛಾಯಾಚಿತ್ರ ಅಂದರೆ ನಿಮ್ಮ ಫೋಟೋ, ಇವಿಷ್ಟು ನೀವು ದಾಖಲೆಗಳನ್ನು ಇಟ್ಕೊಂಡು ಈ ಅಪ್ಲಿಕೇಶನನ್ನು ಹಾಕಿ.
ಓಕೆ, ಸೊ ಇದನ್ನು ನೀವು ಹೇಳಿದ್ನಲ್ಲ, ಗೂಗಲಿಗೆ ಹೋಗಿ scholarship.in/government ಅಂತ ಹೋಗಿ ಕ್ಲಿಕ್ ಮಾಡಿದ್ರೆ, ವೆಬ್ ಅಡ್ರೆಸ್ಸಿಗೆ ಕ್ಲಿಕ್ ಮಾಡಿದರೆ ನೀವು ಅಲ್ಲಿ ಹೊಸ ನೋಂದಣಿ ಮೇಲೆ ಕ್ಲಿಕ್ ಮಾಡಬೇಕು ಮತ್ತು ಎಲ್ಲ ಮಾರ್ಗಸೂಚಿನ ಓದಬೇಕು. ಅಂದರೆ ಅಲ್ಲಿ ಕೊಟ್ಟಿರ್ತಾರೆ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ಒಂದು ಇದಾಗಿರ್ಬೋದು, ಅವನ್ನೆಲ್ಲ ವಿವರಗಳನ್ನು ಸಬ್ಮಿಟ್ ಮಾಡಬೇಕು. ಅದಾದ ಮೇಲೆ ನೋಂದಣಿ ಯಶಸ್ವಿ ಆಗುತ್ತೆ, ಅಂದರೆ ರಿಜಿಸ್ಟರ್ ಆಗುತ್ತೆ. ಆಮೇಲೆ ಲಾಗಿನ್ ಮಾಡಬೇಕು ಮತ್ತು ವಿದ್ಯಾರ್ಥಿ ವೇತನ ಅರ್ಜಿ ನಮೂನೆಯನ್ನು, ವೈಯಕ್ತಿಕ, ಶೈಕ್ಷಣಿಕ ಅಥವಾ ಬ್ಯಾಂಕ್ ವಿವರಗಳನ್ನ ಅಲ್ಲಿ ಇನ್ಫಾರ್ಮೇಷನ್ ಕೇಳಿರ್ತಾರೆ. ವಿದ್ಯಾರ್ಥಿದ ಆಧಾರ್ ಕಾರ್ಡ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಬ್ಯಾಂಕ್ ಖಾತೆ ಆಗಿರ್ಬೋದು, ಎಲ್ಲದನ್ನ ಕೇಳ್ತಾರೆ. ಆ ಎಲ್ಲ ಮಾಹಿತಿಯನ್ನು ನೀವು ಅದಕ್ಕೆ ತುಂಬಿ ಆಗಿ ಮೇಲೆ ನೀವು ನೆಕ್ಸ್ಟು ಅದು ಕಂಪ್ಲೀಟಾಗಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಆಗಿ ಮೇಲೆ ಏನಾಗುತ್ತೆ, ಅದು ಅಂತಿಮವಾಗಿ ಸಲ್ಲಿಸಿದ್ರೆ ಅಷ್ಟಿಗೆ ಅಪ್ಲೋಡ್ ಮಾಡ್ಬೋದು. ಸೊ ಅಪ್ಲೋಡ್ ಮಾಡಾಗಿ ಮೇಲೆ ನಿಮಗೆ ಸ್ವಲ್ಪ ದಿನ ಆಗಿ ಮೇಲೆ ನಿಮ್ಮ ಫೋನಿಗಾದರೂ ಡೈರೆಕ್ಟಾಗಿ ಏನಾಗುತ್ತೆ ಅಂದರೆ OTP ಅಥವಾ ಅಮೌಂಟ್ ಆಗಿದ್ರೆ, ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆದರೆ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ. ಓಕೆ, ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. November 31st ಎಂಡ್ ಆಗುತ್ತೆ. ನೀವು ಹಾಕಿರೋ ಅಪ್ಲಿಕೇಶನ್ಸ್ ಎಲ್ಲವೂ ಕೂಡ ಜನವರಿ ಒಳಗೆ ವೆರಿಫಿಕೇಷನ್ ಆಗುತ್ತೆ. ಫೆಬ್ರವರಿ ಒಳಗೆ ಏನಾಗುತ್ತೆ, ಫೆಬ್ರವರಿ ಎಂಡಿಗೆ ನೀವು ಏನಾದ್ರು ಅಪ್ಲಿಕೇಶನ್ಸನ್ನು ಸೆಲೆಕ್ಟ್ ಮಾಡಿ, ಸೊ ಆ ಖಾತೆಗಳಿಗೆ ನೀವು ಬ್ಯಾಂಕ್ ಅಕೌಂಟ್ ಕೊಟ್ಟಿರ್ತೀರಲ್ಲ, ಸೊ ಆ ಖಾತೆಗೆ ನಿಮ್ಮ ಹಣ, ಸ್ಕಾಲರ್ಶಿಪ್ ಹಣ ಬಂದು ಜಮಾ ಆಗುತ್ತೆ. ವೆರಿಫೈ ಕರೆಕ್ಟ್ ಆಗಿದ್ದರೆ ಎಲ್ಲ ಡಾಕ್ಯುಮೆಂಟ್ಸು ಜಮಾ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ಯಾರ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನು ನಾನು ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಕೀಪ್ ಸಪೋರ್ಟಿಂಗ್ ಮೀ.